ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಇಂದಿನಿಂದ ಮೈಸೂರಲ್ಲಿ ಪುನಃ ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭಗೊಂಡಿದ್ದು ಮಾರ್ಚ್ 12ರಿಂದ 15ರವರೆಗೆ ಚಿತ್ರೀಕರಣಕ್ಕೆ ಅನುಮತಿ ನೀಡಲಾಗಿದೆ. ಇಂದಿನಿಂದ ಮೈಸೂರಿನಲ್ಲಿ ಪುನಃ ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭಗೊಂಡಿದ್ದು ಮಾರ್ಚ್ 12ರಿಂದ 15ರವರೆಗೆ ಚಿತ್ರೀಕರಣಕ್ಕೆ ಅನುಮತಿ ನೀಡಲಾಗಿದೆ. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನಡೆಯಲಿದ್ದು ಚಿತ್ರತಂಡ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶೂಟಿಂಗ್ ಮಾಡಲು ತೀರ್ಮಾನಿಸಿದ್ದಾರೆ. ಇನ್ನು ಮಾರ್ಚ್ 15ರಂದು ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ನಡೆಯಲಿದ್ದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿದ್ದು ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಅವರಿಂದ ಚಿತ್ರೀಕರಣಕ್ಕೆ ಅನುಮತಿ ಸಿಕ್ಕಿದೆ. ಇನ್ನು ಶೂಟಿಂಗ್ಗೂ ಮುನ್ನ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ನಟ ದರ್ಶನ್. ಸಾರ್ವಜನಿಕರ ಸುರಕ್ಷತೆ ಕ್ರಮದ ಬಗ್ಗೆ ಮತ್ತು ಪ್ರತಿಯೊಂದು ವಾಣಿಜ್ಯ ಅಂಗಡಿಗಳಿಗೆ ಸುರಕ್ಷತೆ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕು ಎಂದು ಡಿವೈಎಸ್ಪಿ ರಘು ಸೂಚನೆ ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವರ್ತಕರ ಜೊತೆ ಸಭೆ ನಡೆಸಿ ಸಾರ್ವಜನಿಕರ ಸುರಕ್ಷತೆ ಕ್ರಮದ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಡಿವೈಎಸ್ಪಿ ರಘು ಮಾತನಾಡಿ ಎಲ್ಲಾ ವರ್ತಕರು ಕಡ್ಡಾಯವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ 1 ತಿಂಗಳವರೆಗೆ ಫುಟೇಜ್ ಸಂಗ್ರಹಿಸಿದರೆ ಒಂದು ವೇಳೆ ಕೃತ್ಯ ನಡೆದರೆ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ. ಫುಟೇಜ್ ಕೊಡಲು ನಿರಾಕರಿಸಿದರೆ 5,000ದಿಂದ 10,000ವರೆಗೂ ದಂಡ ವಿಧಿಸಲಾಗುತ್ತದೆ ಎಂದರು. ಅಲ್ಲದೆ ಸಾರ್ವಜನಿಕ ಸುರಕ್ಷತೆ ಹಿನ್ನೆಲೆಯಲ್ಲಿ ಪೊಲೀಸರ ಜೊತೆ ಶಾಂತಿ ಸುವ್ಯವಸ್ಥೆಗೆ ಕೈಜೋಡಿಸಿದರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳಲಾಗುವುದು, ಆರೋಪಿಗಳನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಚಂದ್ರಶೇಖರ್, ಪಿಎಸ್ಐ ಚೇತನ್ ಕುಮಾರ್, ಮುಖ್ಯ ಪೇದೆ ದೊಡ್ಡಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ HP ಲೋಕೇಶ್, ವರ್ತಕರಾದ ಮಹೇಂದರ್, ದಿನೇಶ್ ಕುಮಾರ್, ರಮೇಶ್, ಮುಸ್ತಫಾ, ಬಸವರಾಜು, ತೇಜರಾಮ್, ಸಲೀಂ ಸೇರಿದಂತೆ ವರ್ತಕರು ಹಾಜರಿದ್ದರು. ಅವರು ಒಳ್ಳೆಯವರ ಕೆಟ್ಟವರ ಎಲ್ಲ ವಿಚಾರಗಳನ್ನು ನಿಮಗೆ ನಿಮ್ಮ ಇದರಲ್ಲಿ ರೆಕಾರ್ಡಿಂಗ್ ಇರಬೇಕು, CCTV ಇರಬೇಕು. DYSP ಅಥವಾ SP ಅವರು ಅದನ್ನು ಬಂದು ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಕಂಡು ಬಂದರೆ ನಿಮ್ಮ ಮೇಲೆ ಕ್ರಮ ವಹಿಸಲಿಕ್ಕೆ ಅವಕಾಶಗಳಿದೆ. ಅಂಗಡಿ ಮುಖಂಡರಲ್ಲಿ ಕ್ರಮ ವಹಿಸಲಿಕ್ಕೆ ಅದಕ್ಕೆ ನಾನು ನಮ್ಮ ಸಚಿವರು ಕೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ನೋಟಿಸ್ಗಳನ್ನು ಕೊಡಿ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕರ್ನಾಟಕ ನಾಗರಿಕ ಸುರಕ್ಷಾ ಕಾಯ್ದೆ ಅಂತೇಳಿ ಕಾಯ್ದೆಯನ್ನು ಜಾರಿಗೊಳಿಸಿ 2017-18ರಿಂದ ಚಾಲ್ತಿಯಲ್ಲಿದೆ. ಈ ಕಾಯ್ದೆ ಅಡಿಯಲ್ಲಿ ನಾವು ಅಂಗಡಿ ಮುಕ್ಕಟ್ಟುಗಳನ್ನು ಕಂಪೈಲ್ ಮಾಡ್ಬೋದು, ಪೊಲೀಸರಿಗೆ ಅಧಿಕಾರ ಇದೆ. ನೀವು ನಾಗರಿಕರ ಸುರಕ್ಷತೆಗೋಸ್ಕರ ಕೆಲವು ಸುರಕ್ಷಾ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಮೊದಲನೇದಾಗಿ CCTV ಫುಟೇಜ್. ನಿಮ್ಮ ಅಂಗಡಿ ಮುಕ್ಕಟ್ಟುಗಳಲ್ಲಿ ಕೇವಲ ಈಗ ನಾವು ನೋಡ್ತಾ ಇದ್ದೇವೆ ಕ್ಯಾಶ್ ಬಾಕ್ಸ್ ಕವರ್ ಆಗೋಂಥದ್ದು ಮಾತ್ರ ಕ್ಯಾಮ್ರಾಗಳನ್ನು ಇಟ್ಕೊಂಡಿರ್ತೀರಿ. ನಾಗರಿಕರು ಬರೋದು ಹೋಗೋದು ಈ ರೀತಿಯಾದಂಥದ್ದಕ್ಕೆ ಕ್ಯಾಮ್ರಾಗಳು ಇರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೋರಿಕೆ ಏನಂತ ಹೇಳಿದ್ರೆ ಅಂಗಡಿ ಮುಗ್ಗಟ್ಟುಗಳಿಗೆ ಬರ್ತಕ್ಕಂಥ ಎಲ್ಲರ ವಾಹನಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಅವರು ಕೂಡ ಅದರಲ್ಲಿ ರೆಕಾರ್ಡ್ ಆಗೋ ರೀತಿಯಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಅಂದರೆ ಕನಿಷ್ಠ 3 ಅಥವಾ 4 ಕ್ಯಾಮ್ರಾಗಳನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ಏನು ಸ್ಟೋರೇಜ್ ಇದೆ ನಿಮ್ಮ DVRಲ್ಲಿ ಕನಿಷ್ಠ 30 ದಿನಗಳ ಸ್ಟೋರೇಜು ಇರಬೇಕು. ನಾವು ಕೇಳಿದಾಗ ನಿಮ್ಮಲ್ಲಿ ಕ್ಯಾಮ್ರಾಗಳಲ್ಲಿ ಏನಾಗಿದೆ, ಯಾವುದೋ ಒಂದು ಅಪರಾಧ ಆಗಿದೆ ಅಥವಾ ಅಪಘಾತ ಆಗಿದೆ ನಿಮ್ಮ ಅಂಗಡಿ ಮುಂದೆ, ಅಂಗಡಿ ಮುಗ್ಗಟ್ಟುಗಳ ಮುಂದೆ ಅಂತ ಹೇಳಿದಾಗ ಅದನ್ನು ಪರಿಶೀಲನೆಗೋಸ್ಕರ ನಾವು ಕೇಳಿದಾಗ ಅದು ಕನಿಷ್ಠ ಒಂದು 30 ದಿವಸಗಳದ್ದು ರೆಕಾರ್ಡಿಂಗ್ ತಮ್ಮಲ್ಲಿ ಇರಬೇಕು. ಈ ಕಾಯ್ದೆ ಒಳಗಡೆ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇದನ್ನು ಮಾಡೋದ್ರಿಂದ ನೀವು ಪೊಲೀಸರಿಗೆ ಸಹಕಾರವನ್ನು ಕೊಟ್ಟಂಗಾಗುತ್ತೆ. ನೀವು ಕೂಡ ಏನು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಕೈ ಜೋಡಿಸ್ದಂಗಾಗುತ್ತೆ. ಅಪಘಾತಗಳನ್ನು ತಡೆಗಟ್ಟ ನಿಟ್ಟಿನಲ್ಲಿ ಕೈ ಜೋಡಿಸ್ದಂಗೆ ಆಗುತ್ತೆ. ಅದಲ್ಲದೆ ನಾನು ಈಗಾಗಲೇ ನಮ್ಮ ಇವರು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ,
ನೋಟಿಸ್ಗಳನ್ನು ಕೂಡ ನಿಮಗೆ ಕೊಡಲಿಕ್ಕೆ ಹೇಳಿದ್ದೀನಿ. ಈ CC ಕ್ಯಾಮ್ರಾಗಳನ್ನು ಹಾಕ್ಸ್ದೇ ಇದ್ದರೆ ತಮ್ಮನ್ನು ಕಂಪೈಲ್ ಮಾಡ್ಬೋದು, ಹಾಕ್ಸ್ಲಿಕ್ಕೆ ಕಂಪೈಲ್ ಮಾಡ್ಬೋದು. ಅಥವಾ ನೀವು ಫುಟೇಜ್ಗಳನ್ನು ಕೊಡೋದಕ್ಕೆ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ನಾವು ಕಾಯ್ದೆ ಅಡಿಯಲ್ಲಿ ನಿಮಗೆ 5,000 ರೂಪಾಯಿ ದಂಡ ವಿಧಿಸೋವಂಥ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಮೊದಲನೇ ಸರಿ ತಪ್ಪು ಮಾಡಿದಾಗ 5,000, ಎರಡನೇ ಸರಿ ತಪ್ಪು ಮಾಡಿದ್ರೆ 10,000 ದಂಡವನ್ನು ವಿಧಿಸಲಿಕ್ಕೆ ಕೂಡ ಕಾಯ್ದೆ ಒಳಗಡೆ ಅವಕಾಶ ಇದೆ. ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಮಾಡ್ತೀವಿ, ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನೀವು ಪೊಲೀಸರೊಂದಿಗೆ ಕೈ ಜೋಡಿಸಬೇಕು. ಈ ಕಾಯ್ದೆ ಒಳಗಡೆ ಅದು ಅವಶ್ಯಕತೆ ಇದೆ ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ನಾನು ಈಗ ಮನವಿ ಮಾಡಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ತಮ್ಮದೇ ಏನಾದರೂ ಇದ್ದರೆ ಹೇಳ್ತೀನಿ. ನಿಮ್ಮದೇನು ಮೊಬೈಲ್ ನೀವು ಮಾಲೀಕರಾದ್ರೂ ಹಾಕ್ಬೋದು, ಇಲ್ಲ ಬಾಡಿಗೆಯವರಾದ್ರೂ ಹಾಕ್ಬೇಕಂತೆ. ನೀವು ಮಾಲೀಕರಾದ್ರೂ ಮಾಡಿ ವ್ಯವಸ್ಥೆ ಮಾಡ್ಬೋದು. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಏಪ್ರಿಲ್ 20ರಂದು ಮೈಸೂರಿನಲ್ಲಿ ವಿಶ್ವಕರ್ಮ ಸಮುದಾಯದ ಬೃಹತ್ ಸಮಾವೇಶ ನಡೆಸುವ ಕುರಿತಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಏಪ್ರಿಲ್ 20ರಂದು ಮೈಸೂರಿನಲ್ಲಿ ವಿಶ್ವಕರ್ಮ ಸಮುದಾಯದ ಬೃಹತ್ ಸಮಾವೇಶ ನಡೆಸುವ ಕುರಿತಾಗಿ ಮೈಸೂರಿನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಗರದ ರೋಟರಿ ಭವನದಲ್ಲಿ ಕೆಪಿಸಿಸಿ OBC ರಾಜ್ಯ ಕಾರ್ಯದರ್ಶಿ ವಸಂತ ಮುರಳಿ ಆಚಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಅಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಸಮುದಾಯದ ಬಲವರ್ಧನೆ, ವಿಶ್ವಕರ್ಮ ನಿಗಮಕ್ಕೆ ಹೆಚ್ಚಿನ ಅನುದಾನಕ್ಕೆ ಅಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದರು. ಜೊತೆಗೆ ಅಂದು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಕೂಡ ಇರುತ್ತದೆ. ನಮ್ಮ ಸಮುದಾಯ ಸಾಕಷ್ಟು ಹಿಂದುಳಿದಿದ್ದು ರಾಜಕೀಯ ಪ್ರಾತಿನಿಧ್ಯ ಸಿಗದೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಆಗ್ತಾ ಇಲ್ಲ. ನಮ್ಮ ಸಮುದಾಯ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ನಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆ ರೂಪಿಸಲಿ, ಈ ರೀತಿ ನಾವು ಒತ್ತಾಯಿಸುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡೋಣ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಇನ್ನು ಈ ಸಭೆಯಲ್ಲಿ ವಿಶ್ವಕರ್ಮ ಮುಖಂಡ ಸಿದ್ದಪ್ಪಾಜಿ ವಿಶ್ವಕರ್ಮ, ರಾಮಲಿಂಗಾಚಾರಿ, ರುದ್ರೇಶ್ ಇಲ್ವಾಲ ಸೇರಿದಂತೆ ಹಲವಾರು ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಏಪ್ರಿಲ್ 20ನೇ ತಾರೀಕು ಆಯೋಜನೆ ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಹಾಗೂ ನಮ್ಮ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡ್ರವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನಮ್ಮ ಸಂಸದರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ SC ಮಾದೇವಪ್ಪನವರು ಹಾಗೂ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಸಚಿವರಾದ ವೆಂಕಟೇಶ್ವರವರು, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹಾಗೂ ಸುನೀಲ್ ಬ್ರೋಸ್ರವರು, ಗಣೇಶ್ ಪ್ರಸಾದ್ರವರು, GT ದೇವೇಗೌಡರು, ದರ್ಶನ್ ಧ್ರುವನಾರವರು, ತನ್ವೀರ್ ಸೇಠು, ಅನಿಲ್ ಚಿಕ್ಕಮಾದ್ರವರು, ಹರೀಶ್ ಗೌಡ್ರು GD, ಮಂಜುನಾಥ್ HP ರವರು, ಮಹಾಲಿಂಗೇಗೌಡರು, ಮರಿಗೌಡರು, ಬಸವಣ್ಣವರು ಹಾಗೂ ಮಹೇಶ್, ವಿಜಯಕುಮಾರ್ ಅವರು, ನಾಗೇಶ್, R ಮೂರ್ತಿ, ಶಿವರಾಮ್ KS, ಶ್ರೀ ರವಿ ಡೆಲ್ಲಿರವರು ಹಾಗೂ ಇನ್ನೂ ಅನೇಕ ಗಣ್ಯರನ್ನು ಆಹ್ವಾನಿಸಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ಸರ್ಕಾರದಿಂದ, ಯಾವುದೇ ಸರ್ಕಾರ ಆಗಿರಲಿ, ನಾವು ಕೋವಿಡ್ ಇದ್ದಾಗಲೂ ಸಹ ನಾವು 10 ರೂಪಾಯಿನ ಯಾರಿಂದನೂ ತಗೊಂಡಿಲ್ಲ.
ಯಾರು ಸಹ 10 ರೂಪಾಯಿನ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಅದರಿಂದ ಈ ಸಮಾಜನ ಬೆಳೆಸಬೇಕು ಅಂದರೆ ನಾವು ಸಮಾಜದವರೇ ಸೇರಿ ಬೆಳೆಸಬೇಕು. ಬೇರೆಯವರಿಂದ ನಮಗೇನು ಅವಕಾಶನೇ ಸಿಗ್ತಾ ಇಲ್ವಲ್ಲ, ನಮಗೇನು ಕೊಡ್ತಾ ಇಲ್ವಲ್ಲ ಅವರು. ಈಗ ನಾವು ಕೂಲಿ ಕಾರ್ಮಿಕರು, ನಮಗೇನು ಕೊಡಲಿಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟರು, ಬೇರೆ ಸಮಾಜದವ್ರಿಗೆಲ್ಲ 5,000 10,000 ಈ ಥರ ಒಂದು ಸ್ಟೈಪೆಂಡ್ನ ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊರೋನಾ ಟೈಮ್ಲು ಸಹ. ಅದರಿಂದ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಯಾವುದೇ 1 ರೂಪಾಯಿ ಹಣಕಾಸಿಲ್ಲ. ಮತ್ತು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರೂ ಮಾಡಿಲ್ಲ, ದುಡ್ಡನ್ನೂ ಕೊಟ್ಟಿಲ್ಲ. ಏನು ಮಾಡಬೇಕು ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ? ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಒಂದು ಸಂಘಟನೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶ್ರೀಮತಿ ವಸಂತ ಮುರಳಿ ಆಚಾರ್ಯ ಅವರು KPCC ಮಹಿಳಾ ಕಾರ್ಯದರ್ಶಿ ಬೆಂಗಳೂರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು 250 ಜನಕ್ಕೆ ಟೂಲ್ ಕಿಟ್ ವಿತರಣೆ. ಸಂಘಟನೆಗಳನ್ನ ಊಟಕ್ಕಂಥದ್ದು ಇವತ್ತಿನ ದಿನ ಎಲ್ಲರಿಗೂ ಶಕ್ತಿ ಇದೆ. ಯಾವುದಾದಂಥ ಒಂದು ಕಾರ್ಯರೂಪಗಳನ್ನ ಮಾಡುವಂಥ ಸಾಮರ್ಥ್ಯ ಎಲ್ಲರಿಗೂ ಕೂಡ ಇದೆ. ನಾವು ಅದರಲ್ಲಿ ನಮ್ಮದು ಸಂಘಟನೆ ಅಂತ ಹೇಳಲಿಕ್ಕೆ ಮುನ್ನ ಇವತ್ತು ಮೈಸೂರು ಜನಗಳನ್ನ, ಮೈಸೂರು ಹಿರಿಯ ಮುಖಂಡಗಳನ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮಾಡಬೇಕು ಅಂದ್ಕೊಂಡು. ಈಗ ನೀವು ತಾವು ಯಾರು ಹೇಳಿದ್ರಿ, ಎಲ್ಲರೂ ಸಂಘಟನೆ ಇರುವಂಥವ್ರೆ. ಆದರೆ ಇಲ್ಲಿ ಸ್ವಲ್ಪ ಗೊತ್ತಿರಂಗೆ ನಾನು ಹೇಳಿದ್ರೆ ಆಗಲೇ ಎಲ್ಲರಿಗೂ ಸಂಘಟನೆ ಮಾಡುವಂಥ ಸಾಮರ್ಥ್ಯದಿಂದ ಅವರು ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಅದು ವೈಯಕ್ತಿಕ ಬಿಟ್ರೆ, ಅದು ಬಿಟ್ರೆ ಅವ್ರು ಮಾಡ್ಬಾರ್ದು ಇವ್ರು ಮಾಡ್ಬಾರ್ದು ಕಾರ್ಯಕ್ರಮ ಅಂತ ಏನಿಲ್ಲ. ಇದು ನಾವು ಮಾಡುವಂಥ ಕಾರ್ಯಕ್ರಮ. ಹೌದು 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 ಅದೇ ಮಾತು ಬಂದೆ. ಈ ಕಾರ್ಯಕ್ರಮ ಮಾಡ್ತಿರೋದೇ ನಾವು. ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್. ಮುಂದಿನ ಹೌದೌದು ಸರ್, ಖಂಡಿತ ಸರ್. ನಾವು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳಿಗೆ ಇನ್ವೈಟ್ ಮಾಡ್ತೀವಿ. ಎಲ್ಲ ಯಾವ ಸಂಘಟನೆಗಳ ಎಲ್ಲ ಲೀಡರ್ಗಳಿಗೂ ಇನ್ವೈಟ್ ಮಾಡ್ತೀವಿ. ನಾವು ಒಂದು ಲೆಕ್ಕಾಚಾರದ ಬೃಹತ್ ಸಮಾವೇಶ ಆದ್ರಿಂದ ಎಲ್ಲ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಮತ್ತೆ ಹಿರಿಯ ಮುಖಂಡರುಗಳ ಆಶ್ರಯದಲ್ಲಿ ಅಂತ ಎಲ್ಲರೂ ಒಗ್ಗೂಡಿಸುವಂತ ಕೆಲಸ ಈ ಕಾರ್ಯಕ್ರಮದಾಗಲಿ ಅಂತ ಎಲ್ಲರೂ ಭಾಗ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡುವಂಥದ್ದು. ಇದಾಗಿದೆ ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.